ಇವತ್ತು ಇಬ್ರು ತಂದಿರೋ ಸೀಟಿಂದ ಎದೊಳ್ರಮ್ಮ ಅಂತ ಹೇಳ್ಬಿಟ್ಟು ಎದ್ದಳ್ಸೇ ಬಿಟ್ರು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನಿವತ್ತು BMTC ಬಸ್ ಹತ್ಕೊಂಡು ಯಶವಂತಪುರದ ಕಡೆ ಹೊರಟೆ. ಏನಕ್ಕಪ್ಪ ಅಂತಂದರೆ ಒಂದು ಚಿಕ್ಕದಾಗಿ ಪ್ರಮೋಷನ್ ಇತ್ತು, ಸೊ ಹಂಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟೆ. ನನಗೆ ಯಶವಂತಪುರ ಅಂದಿದ ತಕ್ಷಣ ನನಗೇನೋ ಒಂಥರ ಮನಸ್ಸಲ್ಲಿ ಖುಷಿ ಆಗಿಬಿಡುತ್ತೆ. ಆ ಪ್ಲೇಸು ಅಂದರೆ ಅದೇ ಥರನೇ, ಯಾಕಂದರೆ ತುಂಬಾ ಮೆಮೊರೀಸ್ ಇದೆ ಅಲ್ಲಿ. ಸೊ ಯಶವಂತಪುರ ಅಂತಂದರೆ ನನಗೇನೋ ಒಂಥರ ಖುಷಿ. ಇದೇ ಪ್ಲೇಸು ನಾನು ಡೈಲಿ ಡ್ಯೂಟಿಗೆ ಹೋಗ್ತಿರ್ಬೇಕಾದ್ರೆ ಡೈಲಿ ಬೆಳಗ್ಗೆ ಮತ್ತು ಸಂಜೆ ಯಾವಾಗಲೂ ಬರ್ತಿದ್ದೆ. ಸೊ ನನ್ನ ಫ್ರೆಂಡ್ಸು ಹಂಗೆ ಜಾಯಿನ್ ಆದರು. ಬಸ್ ಇಳ್ಕೊಂಡು ಇಲ್ಲಿ ಇನ್ನೊಬ್ರು ನನ್ನ ಫ್ರೆಂಡ್ ಬರ್ತಾರೆ ಅಂತ ಹೇಳಿದ್ರು. ಸೊ ಹಂಗೆ ಅವರು ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ವಿ. ನಾನೆಲ್ಲ ಕಂಟೆಂಟ್ನ ರೆಡಿ ಮಾಡಿಕೊಂಡು ಶುರು ಮಾಡಿಕೊಂಡೆ ಪ್ರಮೋಷನ್ ಮಾಡೋಕ್ಕೆ ಅಂತ. ಇಲ್ಲಿ ನನ್ನ ಫ್ರೆಂಡ್ಸು ನಾನು ಯಾವ ಥರ ಕಂಟೆಂಟ್ ಮಾಡಲಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೊಂಡು ನಿಂತಿದ್ರು. ಸೊ ನಂದೆಲ್ಲ ಆಗೋಯ್ತು. ಪ್ರಮೋಷನ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೊರಡೋಣ ಅಂತ ಹೇಳ್ಬಿಟ್ಟು ಬಸ್ ಹತ್ತಿದ್ರೆ ಇಲ್ಲಿ BMTC ಬಸ್ಸಲ್ಲಿ ಹಿರಿಯ ನಾಗರಿಕರಿಗೆ ಅಂತಲೇ ಹೇಳ್ಬಿಟ್ಟು ಸೀಟು ರಿಸರ್ವೇಷನ್ ಆಗಿರುತ್ತೆ. ಅಲ್ಲಿ ಕೂತಿದ್ದು ನಮ್ಮದೇ ತಪ್ಪು. ಫಸ್ಟ್ ಆಫ್ ಆಲ್ ನನ್ನ ಫ್ರೆಂಡಿಗೆ ಹೇಳ್ದೆ, ಬೇಡ ಅಲ್ಲಿ ಕೂರೋದು, ಸೀಟ್ ಎದಳಿಸ್ತಾರೆ ಅಂತ ಹೇಳಿದ್ರು. ಅವ್ರು ಕೇಳಲಿಲ್ಲ. ಸರಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಬಂದ್ಬಿಟ್ಟು ಅವರೇ ಎದಳಿಸಿದ್ರು. ಈ ಬಿಸಿಲಲ್ಲಿ ಫುಲ್ಲು ಟ್ಯಾನ್ ಆಗಿರ್ತೀವಿ. ಸೊ ಸ್ವಲ್ಪ ಟ್ಯಾನ್ ಎಲ್ಲ ರಿಮೂವ್ ಮಾಡಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಸಲೂನಿಗೆ ಬಂದೆ. ಹಾಗೆ ನಂದು ನೈಲ್ ಸ್ವಲ್ಪ ಎಲ್ಲ ಚೆನ್ನಾಗಿರಲಿಲ್ಲ, ಮತ್ತು ಬೇರೆ ನೈಲ್ ಆರ್ಟ್ ಮಾಡಿಸ್ಕೊಳ್ಳೋಣ ಅಂತ ಬಂದೆ. ಇಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ ಸರ್ವಿಸ್ಸು, ಮತ್ತು ವ್ಯಾಕ್ಸ್ ಎಲ್ಲನೂ ಇತ್ತು. ಫಸ್ಟ್ ಟೈಮ್ ನಾನು ವ್ಯಾಕ್ಸ್ ಮಾಡಿಸಿದ್ದು ಕೈಯೆಲ್ಲ ಸ್ವಲ್ಪ ಬೊಬ್ಬೆ ಬಂದಿರೋ ಥರ ಆಗಿದೆ ಲೈಟಾಗಿ. ಅದೇನೋ ಹಚ್ಬಿಟ್ಟು ಸರಿಯಾಗಿ ಎಳಿತಾರೆ. ಕೈ ಮಾತ್ರ ಸಖತ್ ನೋವು ಬಂದ್ಬಿಡ್ತು ನನಗಂತೂ. ಯಾಕಾದರೂ ಮಾಡಿಸ್ಕೊಂಡು ಅಂತ ಅನಿಸ್ಬಿಡ್ತು. ಹಂಗೇನೆ ಇಲ್ಲಿ ಒಂದು ಬಾರ್ಬಿ ಡಾಲ್ ಇತ್ತು. ಅದು ಸುಮ್ಮನೆ ಸಖತ್ತಾಗಿತ್ತು, ಕ್ಯೂಟ್ ಆಗಿತ್ತು. ಸೊ ನಾನು ಚಿಕ್ಕವಳಿದ್ದಾಗ ಈ ಥರದೊಂದು ಬಾರ್ಬಿ ಡಾಲ್ ತಗೊಂಡಿದ್ದೆ. ಸಡನ್ನಾಗಿ ನೆನಪಾಗೋಯ್ತು, ಇದೇ ಮಗುದು ಅನಿಸುತ್ತೆ. ಹಂಗೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಪನ್ನೀರ್ ರೋಲ್ ತಿನ್ಕೊಂಡು ಮನೆ ಕಡೆ ವಾಪಸ್ ಬಂದೆ. ಇವತ್ತಿನ ಡೇ ಈ ಥರ ಇತ್ತು. ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.